ರಾಜ್ಯದಲ್ಲಿ ಲಕ್ಷ ನಕಲಿ ಬಿಪಿಎಲ್ ಕಾರ್ಡ್ ಹಾವಳಿ. ಶ್ರೀಮಂತರ ಬಳಿ ಇರುವಂತಹ ಕಾರ್ಡ್ಗಳ ವಿರುದ್ಧ ಸಮರ. ರಾಜ್ಯದಲ್ಲಿ ಲಕ್ಷ ಬಿಪಿಎಲ್ ಕಾರ್ಡ್ ಹಾವಳಿ. ಬಿಪಿಎಲ್ ಕಾರ್ಡ್ಗಳ ಒಂದು ಹಾವಳಿ ಜಾಸ್ತಿನೇ ಇದೆ. ಶ್ರೀಮಂತರ ಬಳಿ ಇರುವಂತಹ ಕಾರ್ಡ್ಗಳ ವಿರುದ್ಧ ಸಮರ. ಅನರ್ಹರು ಪಡೆದಿರುವಂತಹ ಕಾರ್ಡ್ಗಳ ಮೇಲೆ ಸಮರ. ಅನರ್ಹರ ಕಾರ್ಡ್ಗಳ ಮೇಲೆ ಹದ್ದಿನ ಕಣ್ಣಿಟ್ಟಿರುವಂತಹ ಇಲಾಖೆ. ಆಹಾರ ಇಲಾಖೆಯಿಂದ ವಿಶೇಷವಾಗಿರುವಂತಹ ಒಂದು ಕಾರ್ಯಾಚರಣೆಯನ್ನ ಮಾಡಲಾಗಿದೆ. ಬರೋಬ್ಬರಿ 12,68,097 ಅನುಮಾನಾಸ್ಪದ ಒಂದು ಕಾರ್ಡ್ಗಳು ಪತ್ತೆಯಾಗಿದೆ. 8 ಲಕ್ಷ ಬಿಪಿಎಲ್ ರೇಷನ್ ಕಾರ್ಡ್ ಎಪಿಎಲ್ಗೆ ವರ್ಗಾವಣೆಯಾಗಿದೆ. ವಾರಾಂತ್ಯದಲ್ಲಿ ಸರ್ಕಾರದ ಕೈ ಸೇರಲಿದೆ ರಿಪೋರ್ಟ್. ರಾಜ್ಯದಲ್ಲಿ ಲಕ್ಷ ನಕಲಿ ಬಿಪಿಎಲ್ ಕಾರ್ಡ್ಗಳ ಹಾವಳಿ ಇದೆ. ಶ್ರೀಮಂತರ ಬಳಿ ಕೂಡ ಈ ರೀತಿಯಾಗಿರುವಂತಹ ಕಾರ್ಡ್ಗಳಿದೆ. ಇದರ ವಿರುದ್ಧ ಒಂದು ಸಮರ ಸಾಡ್ತಾ ಇದ್ದಾರೆ. ಅನರ್ಹರು ಪಡೆದಿರುವಂತಹ ಕಾರ್ಡ್ಗಳ ಮೇಲೆ ಸಮರ. ಯಾರೆಲ್ಲ ಈ ಒಂದು ಕಾರ್ಡ್ ಅನ್ನ ಪಡೆಯೋದಕ್ಕೆ ಅರ್ಹರ, ಯಾರೆಲ್ಲ ಅನರ್ಹರು, ಅದೆಲ್ಲವನ್ನ ಕೂಡ ಇದೀಗ ಪತ್ತೆ ಹಚ್ಚುತ್ತಾ ಇದ್ದಾರೆ. ಅನರ್ಹರ ಕಾರ್ಡ್ಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಇಲಾಖೆ. ಈಗಾಗಲೇ 8 ಲಕ್ಷ ಬಿಪಿಎಲ್ ರೇಷನ್ ಕಾರ್ಡ್ ಅನ್ನ ಎಪಿಎಲ್ಗೆ ಕೂಡ ವರ್ಗಾವಣೆ ಮಾಡಲಾಗಿದೆ. ಆಹಾರ ಇಲಾಖೆಯಿಂದ ವಿಶೇಷವಾಗಿರುವಂತಹ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಅನರ್ಹರ ಕಾರ್ಡ್ಗಳ ಮೇಲೆ ಹದ್ದಿನ ಕಣ್ಣಿಟ್ಟಿರುವಂತಹ ಇಲಾಖೆ. ಯಾರೆಲ್ಲ ಈ ಒಂದು ಬಿಪಿಎಲ್ ಕಾರ್ಡ್ ಅನ್ನ ಪಡೀಲಿಕ್ಕೆ ಅರ್ಹರು, ಯಾರೆಲ್ಲ ಅನರ್ಹರು, ಬಡತನ ರೇಖೆಗಿಂತ ಕಡಿಮೆ ಯಾರಿದ್ದಾರೋ, ಕೆಳಮಟ್ಟದಲ್ಲಿದ್ದಾರೋ ಅವರಿಗೆ ಈ ಒಂದು ಬಿಪಿಎಲ್ ಕಾರ್ಡ್ ಅನ್ನ ಕೊಡಲಾಗುತ್ತೆ. ಆದ್ರೆ ಇದೀಗ ಶ್ರೀಮಂತರು ಕೂಡ ಈ ಒಂದು ಕಾರ್ಡ್ ಅನ್ನ ಪಡ್ಕೊಂಡಿದ್ದಾರೆ. ಇದೆಲ್ಲವನ್ನ ಪತ್ತೆ ಹಚ್ಚುವಂತ ಕೆಲಸ ಇದೀಗ ಆಗ್ತಾ ಇದೆ. ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಇದರಲ್ಲಿ ಬರೋಬ್ಬರಿಯಾಗಿ 12,68,097 ಅನುಮಾನಾಸ್ಪದ ಕಾರ್ಡ್ಗಳು ಪತ್ತೆಯಾಗಿದೆ. ಬಿಪಿಎಲ್ ಕಾರ್ಡ್ ಇರುವ ಶ್ರೀಮಂತರ ಒಂದು ಗುರುತಿಸುವಂತ ಟಾಸ್ಕ್ ನಡೀತಾ ಇದೆ. ಬಿಪಿಎಲ್ ಕಾರ್ಡ್ ಇರುವಂತಹ ಶ್ರೀಮಂತರನ್ನ ಗುರುತಿಸುವಂತ ಟಾಸ್ಕ್ ಇದೀಗ ನಡೀತಾ ಇರುವಂತದ್ದು. ಪ್ರತಿ ಅಂಗಡಿ ವ್ಯಾಪ್ತಿಯಲ್ಲಿ ಕನಿಷ್ಠ 10 ಅನರ್ಹರ ಪತ್ತೆಗೆ ಸೂಚನೆಯನ್ನ ನೀಡಲಾಗಿದೆ. ಅಕ್ಟೋಬರ್ 2ರೊಳಗೆ 2 ಲಕ್ಷಕ್ಕಿಂತ ಹೆಚ್ಚು ಅನರ್ಹರನ್ನ ತೆಗೆದು ಹಾಕುವಂತಹ ಪ್ಲಾನ್ ಕೂಡ ಇದೆ. ಅಕ್ರಮ ಬಿಪಿಎಲ್ ಶೋಧಕ್ಕೆ ರೇಷನ್ ಶಾಪ್ಗೆ ಟಾರ್ಗೆಟ್. ಬಿಪಿಎಲ್ ಕಾರ್ಡ್ ಇರುವಂತಹ ಶ್ರೀಮಂತರನ್ನ ಗುರುತಿಸುವಂತ ಒಂದು ಟಾಸ್ಕ್ ನಡೀತಾ ಇದೆ. ಪ್ರತಿ ಅಂಗಡಿಯಲ್ಲಿ ಅಂದ್ರೆ ರೇಷನ್ ಶಾಪ್ ಅಲ್ಲಿ ಕನಿಷ್ಠ 10 ಅನರ್ಹರ ಒಂದು ಪತ್ತೆಗೆ ಸೂಚನೆಯನ್ನ ನೀಡಲಾಗಿದೆ. ಮುಂಬರುವಂತ ಅಕ್ಟೋಬರ್ 2ರೊಳಗೆ 2 ಲಕ್ಷಕ್ಕಿಂತ ಹೆಚ್ಚು ಅನರ್ಹರನ್ನ ತೆಗೆದುಹಾಕುವಂತ ಪ್ಲಾನ್ ಕೂಡ ಇದೆ. ಅನರ್ಹರಿಗೆ ತೆಗೆದಾಕಬೇಕು. ಆಮೇಲೆ ಒಂದು ವೇಳೆ ಅರ್ಹರು ಬಿಟ್ಟೋಗಿದ್ರೆ ಅಂಥವ್ರನ್ನ ಹೊಸದಾಗಿ ಸೇರ್ಪಡೆ ಮಾಡ್ಕೊಳ್ತಕ್ಕಂಥದ್ದು ಮಾಡಬೇಕು. ಅನರ್ಹರನ್ನ ತೆಗೆದಾಕಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ ನಾನು. ಸಾಕಷ್ಟು ಜನರಿಗೆ ಸೌಲಭ್ಯಗಳು ಕೊಡ್ತಾ ಇದ್ದೀರಿ. ಬಿಪಿಎಲ್ ಕಾರ್ಡ್ನಲ್ಲಿ ಅನರ್ಹರ ಸಂಖ್ಯೆನೇ ಜಾಸ್ತಿ ಇರೋದು ಅಂತ. ಯಾರು ಬಿಪಿಎಲ್ ಹೋಲ್ಡರ್ಸ್? ಅದಕ್ಕೆ ಅರ್ಹರು ಯಾರನ್ನು ತೆಗಿಬಾರದು. ಅನರ್ಹರಿಗೆ ತೆಗೆದಾಕಬೇಕು. ಆಮೇಲೆ ಒಂದು ವೇಳೆ ಅರ್ಹರು ಬಿಟ್ಟೋಗಿದ್ರೆ ಅಂಥವ್ರನ್ನ ಹೊಸದಾಗಿ ಸೇರ್ಪಡೆ ಮಾಡ್ಕೊಳ್ತಕ್ಕಂಥದ್ದು ಮಾಡಬೇಕು. ಅನರ್ಹರನ್ನ ತೆಗೆದಾಕಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ ನಾನು. ಸಾಕಷ್ಟು ಜನರಿಗೆ ಸೌಲಭ್ಯಗಳು ಕೊಡ್ತಾ ಇದ್ದೀರಿ. ಅಕ್ರಮ ಬಿಪಿಎಲ್ ಶೋಧಕ್ಕೆ ರೇಷನ್ ಶಾಪ್ಗೆ ಟಾರ್ಗೆಟ್. ಅನರ್ಹರು ಬಿಪಿಎಲ್ ಕಾರ್ಡ್ ಪಡೆದುಕೊಂಡಿರುವಂತಹ ಶಂಕೆ ಇದೆ. ಶಂಕಾಸ್ಪದ ಕಾರ್ಡ್ಗಳ ಪಟ್ಟಿ ಕಳುಹಿಸಿಕೊಟ್ಟಂತಹ ಕೇಂದ್ರ ಸರ್ಕಾರ. ಅನರ್ಹರು ಬಿಪಿಎಲ್ ಕಾರ್ಡ್ ಪಡೆದುಕೊಂಡಿರುವಂತಹ ಶಂಕೆ ಇದೆ. ಇದೇ ಸಂದರ್ಭದಲ್ಲಿ ರಾಜ್ಯದಿಂದಲೂ ಕೂಡ ಬಿಪಿಎಲ್ ಪತ್ತೆಗೆ ಕ್ರಮ ಹಾಗೆ ಪಟ್ಟಿಯನ್ನ ಸ್ವಚ್ಛಗೊಳಿಸುವಂತಹ ನಿಟ್ಟಿನಲ್ಲಿ ಸರ್ಕಾರ ಯೋಜನೆಯನ್ನ ಕೈಗೊಳ್ತಾ ಇದೆ.
ಬಿಪಿಎಲ್ ಕಾರ್ಡ್ ಇರುವಂತಹ ಶ್ರೀಮಂತರನ್ನ ಗುರುತಿಸುವಂತ ಟಾಸ್ಕ್ ನಡೀತಾ ಇದೆ. ವಿವಿಧ ಕಂಪನಿಗಳಲ್ಲಿ ಡೈರೆಕ್ಟರ್ ಆಗಿರುವವರ ಬಳಿ ಕೂಡ ಕಾರ್ಡ್ ಇದೆ. 19,690 ಮಂದಿ ಕಾನೂನು ಬಾಹಿರವಾಗಿ ಬಿಪಿಎಲ್ ಕಾರ್ಡ್ ಅನ್ನ ಬಳಸಿಕೊಂಡಿದ್ದಾರೆ. 25 ಲಕ್ಷ ರೂಪಾಯಿಗಿಂತ ಅಧಿಕ ವಹಿವಾಟು ಮೀರಿರುವಂತಹ 2,684 ಕಾರ್ಡ್ಗಳಿವೆ. ನೋಡಿ, ಎಲ್ಲರೂ ಕೂಡ ಈ ಬಿಪಿಎಲ್ ಕಾರ್ಡ್ ಅನ್ನ ತಗೊಂಡ್ಬಿಟ್ಟಿದ್ದಾರೆ. ಯಾರಿಗೆ ಈ ಒಂದು ಬಿಪಿಎಲ್ ಕಾರ್ಡ್ ಅನ್ನ ಕೊಡುವಂಥದ್ದು? ಬಡತನ ರೇಖೆಗಿಂತ ಕೆಳಗಿರುವವರಿಗೆ ಅಂತ ಈ ಒಂದು ಬಿಪಿಎಲ್ ಕಾರ್ಡ್ ಅನ್ನ ನೀಡಲಾಗುತ್ತೆ. ಆದ್ರೆ ಎಲ್ಲರೂ ಕೂಡ ವಿವಿಧ ಕಂಪನಿಗಳಲ್ಲಿರುವಂತಹ ಡೈರೆಕ್ಟರ್ಗಳು ಕೂಡ ತಗೊಂಡ್ಬಿಟ್ಟಿದ್ದಾರೆ. ಎಲ್ಲರೂ ಕೂಡ ಈ ರೀತಿಯಾಗಿ ತಗೊಂಡ್ಬಿಟ್ಟಿದ್ದಾರೆ. ಅದೆಲ್ಲವನ್ನ ಕೂಡ ಪತ್ತೆ ಹಚ್ಚುವಂತ ಕಾರ್ಯ ನಡೀತಾ ಇದೆ.